ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತದ್ದು ಬರೀ ಕುರ್ಚಿಯೇ ವಿಚಾರ. ಕುರ್ಚಿ ಕುರ್ಚಿ ಕುರ್ಚಿ. ಅದು ಯಾರು ಕುರ್ಚಿ ಕಂಡಿಡಿದ್ರೋ ಗೊತ್ತಿಲ್ಲ. ರಾಹುಲ್ ಮುಂದೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕಾಂಪ್ರಮೈಸ್ ಥೇರಿಗೆ ಹೋದ್ರ. ನಿನ್ನೆಷ್ಟೇ ಪಬ್ಲಿಕ್ ಟಿವಿ ಇನ್ಸೈಡ್ ಸ್ಟೋರಿ ಪ್ರಸಾರ ಮಾಡಿತ್ತು. ಇವತ್ತು ಒಗ್ಗಟ್ಟನ್ನ ಪ್ರದರ್ಶಿಸಿದ್ರ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ. ಏನಾದ್ರೂ ಕ್ಲಿಯರ್ ಮಾಡಿ ಅನ್ನುವಂತ ಬೇಡಿಕೆಯನ್ನ ಇಟ್ರ. ಇಬ್ಬರಿಂದಲೂ ಕೂಡ ರಾಹುಲ್ ಮುಂದೆ ಒಂದೇ ಕ್ಲೇಮ್, ಸಮಸ್ಯೆ ಬಗೆಹರಿಸ್ರಪ್ಪ, ಇಲ್ಲ ಹೂ ಅನ್ನಿ, ಇಲ್ಲ ಇಲ್ಲ ಅಂತ ಹೇಳಿ, ಎರಡರಲ್ಲಿ ಒಂದು ಮಾಡಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ರೀತಿಯಲ್ಲಿ ಈಗ ಹಂತಕ್ಕೆ ಬಂದು ತಲುಪಿದ್ದಾರೆ. ಅದನ್ನೇನು ಹೇಳ್ತಾನೂ ಇಲ್ಲ ಹೈಕಮಾಂಡ್. ಎಲ್ಲದಕ್ಕೂ ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡುವಂಥ ಹೈಕಮಾಂಡು ರಾಜ್ಯದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಬೆಳವಣಿಗೆಗಳ ವಿಚಾರದಲ್ಲಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋಕ್ಕೂ ತಯಾರಿಲ್ವಲ್ಲ ಅನ್ನುವಂಥದ್ದು ಈಗ ಒಂದು $1 ಮಿಲಿಯನ್ ಪ್ರಶ್ನೆ ಯಾಕೆ ಕೂತ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋದೇನು? ಇನ್ನೆಲ್ಲದಕ್ಕೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಹೈಕಮಾಂಡ್ನ ದೊಡ್ಡ ದೊಡ್ಡ ಲೀಡರ್ಸ್ಗಳೆಲ್ಲ ಮಾತನಾಡ್ತಾರೆ. ರಾಜ್ಯದಲ್ಲಿ ಇಷ್ಟೊಂದು 2.5 ವರ್ಷದಿಂದಲೂ ಕೂಡ ಒಂದಾದ್ಮೇಲೆ ಒಂದು ಹೇಳಿಕೆಗಳು ಬರ್ತಾ ಇದೆ. ಕ್ಲಾರಿಟಿ ಕೊಡೋಕ್ಕೆ ಏನು ಕಷ್ಟ ಆಗ್ತಾ ಇದೆ ಹೈಕಮಾಂಡ್ಗೆ? ಅರುಣ್, ಹಾಗೆ ನೋಡೋಕೆ ಹೋದರೆ ಪವರ್ ಶೇರಿಂಗ್ನ ವಿಚಾರದಲ್ಲಿ ಅವನ್ನ ಬಹಿರಂಗವಾಗಿ ಮಾತನಾಡುವಂಥ ವಿಚಾರವೂ ಅಲ್ಲ, ಅಥವಾ ಎಲಿಪ್ಯಾಡಲ್ಲಿ ಕೂತು ತೀರ್ಮಾನ ಮಾಡುವಂಥ ವಿಚಾರವೂ ಅಲ್ಲ. ಆದರೆ ಇಲ್ಲೊಂದು ಕಡೆ ಆರಂಭದಿಂದಲೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಗೌಪ್ಯತೆ ಅನ್ನೋದನ್ನ ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಅದು ಬಹುಶಃ ಆಡಳಿತದ ಮೇಲಿನ ಹಿಡಿತ ತಪ್ಪಬಾರದು, ಇಲ್ಲೇನೋ ಒಂದು ಅಧಿಕಾರ ಹಂಚಿಕೆ ಸೂತ್ರ ಇದೆ, ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ವಿಚಾರ ಬಹಿರಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಬಹುಶಃ ಅಲ್ಲಿದ್ದಂಥ 5-6 ಜನರನ್ನು ಹೊರತುಪಡಿಸಿದರೆ ರಾಜ್ಯದ ಉಳಿದ ನಾಯಕರಿಗೆ ಬಹಿರಂಗವಾಗಿ ಮತ್ತು ಅಧಿಕೃತವಾಗಿ ಯಾರು ಕೂಡ ಇದನ್ನು ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಈ ರೀತಿ ಒಂದು ಮಾತುಕತೆ ಆಗಿದೆ ಅನ್ನೋದು ತದನಂತರದಲ್ಲಿ CM ಮತ್ತು DCM ಅವರ ಮಾತುಗಳು, ಅವರು ಕೊಡ್ತಿದ್ದಂಥ ಪ್ರತಿಕ್ರಿಯೆಗಳು ನೋಡ್ತಾ ಹೋದಾಗ ಎಲ್ಲ ಒಂದು ಕಡೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ ಅನ್ನುವಂಥದ್ದು. ಯಾಕಂದರೆ ಆ ರೀತಿಯ ಯಾವುದೇ ಬೆಳವಣಿಗೆ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಅಷ್ಟೇ ಧೈರ್ಯವಾಗಿ ಎಲ್ಲ ಕಡೆ ಹೇಳ್ತಿದ್ರು, ಆ ರೀತಿ ಏನೂ ಇಲ್ಲಪ್ಪ, ನಾನು 5 ವರ್ಷ ಇರ್ತೀನಿ, ಹೈಕಮಾಂಡ್ ನನಗೆ ಆ ರೀತಿ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಅನ್ನೋ ಸ್ಪಷ್ಟಪಡಿಸ್ತಾ ಇದ್ರು. ಕೆಲವು ಬೇರೆ ಬೇರೆ ಹಂತಗಳಲ್ಲಿ CM ಮತ್ತು DCM ಇಬ್ಬರು ಕೂಡ ಬೇರೆ ಬೇರೆ ಮಾತುಗಳನ್ನ ಆಡಿರುವಂಥದ್ದು ಇದಕ್ಕೆ ಪುಷ್ಟಿ ಕೊಡ್ತಾ ಇತ್ತು, ಈ ರೀತಿ ಒಂದು ಮಾತುಕತೆ ಆಗಿರ್ಬೋದು ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ನಾಯಕರಿಗೆ ಕ್ಲಾರಿಟಿ ಕೊಡಲಿಕ್ಕೆ ಏನು? ಹಾಗಾಗಿ ಬಹುಶಃ ಇಡೀ ದೇಶದಲ್ಲಿ ಕೇವಲ 3 ರಾಜ್ಯದಲ್ಲಿ, ಅದರಲ್ಲೂ ಇರುವಂಥ ದೊಡ್ಡ ರಾಜ್ಯ ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯ ಅದು ಕರ್ನಾಟಕ. ಇಷ್ಟೊಂದು ದೊಡ್ಡ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗಿನ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಅಂತನಾ, ಅಥವಾ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಸಮಯ ಹೀಗೆ ಎಳೆದಾಡ್ಕೊಂಡು ಹೋದರೆ ಅದರ ಹೀಟಪ್ ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ತೀರ್ಮಾನ ಮಾಡೋಣ ಅಂತನಾ, ಅಥವಾ ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ ಅವ್ರನ್ನ ಮುಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ, ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ನಾವು ಟಚ್ ಮಾಡೋಕ್ಕಾಗಲ್ಲ ಅನ್ನುವಂಥ ಲೆಕ್ಕಾಚಾರನ, ಅಥವಾ ಪಕ್ಷನಿಷ್ಠ ಅನ್ನುವಂಥ ಅಥವಾ ಹೈಕಮಾಂಡ್ ನಿಷ್ಠ ಅನ್ನುವ ಟ್ರಬಲ್ ಶೂಟರ್ ಅಂದ್ಕೊಳ್ಳುವಂಥ DK ಶಿವಕುಮಾರ್ ಅವ್ರನ್ನ ಸಡನ್ ಆಗಿ ನೀವು ಹಿಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಸ್ವಲ್ಪ ಕಾಯಿರಿ ಅಂತ ಅವ್ರನ್ನ ಕಾಯಿಸ್ಕೊಂಡ ಪಕ್ಷವನ್ನು ನಿಧಾನಕ್ಕೆ ಅಥವಾ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅನುಕೂಲ ಅಂತನಾ. ಹೀಗೆ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ಬಹುಶಃ ಎಲ್ಲವೂ ನಡೆದಿರುತ್ತೆ. ಆದರೆ ಅದನ್ನ ಬಹಿರಂಗಪಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲದೆ ಇರ್ಬೋದು. ಒಂದು ಕ್ಲಾರಿಟಿ ಕೊಡದ ಹೊರತು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಮೊದಲಿದ್ದಂಥ ಸ್ಥಿರತೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಲ್ಲ, ಆದರೆ ಬಹುಶಃ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ಬೋದು. ಕುತೂಹಲ ಇರೋದು ಆ ಸಮಯ ಯಾವಾಗ ಅಂತ, ಮತ್ತು ಇದರ ಇಂಪ್ಯಾಕ್ಟ್ ಆಡಳಿತದ ಮೇಲಾದರೆ ಸಹಜವಾಗಿ ಕರ್ನಾಟಕದ ಜನ ಇದರಿಂದ ಸಫಲರಾಗಿರ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂಥ ತೀರ್ಮಾನ ಏನು ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಸಂಕ್ರಾಂತಿ, ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂಥ ಸಮಯ. ಈಗ ರಾಹುಲ್ ಗಾಂಧಿ ಅವರು ಕೂಡ ಹೆಜ್ಜೆ ಇಟ್ಟಾಗಿದೆ. ಹಾಗಾಗಿ ಸೂರ್ಯ ಪಥ ಬದಲಾವಣೆ ಆಗತ್ತಾ ಅಂತ ಬೆರಗುಗಣ್ಣಿನಿಂದ ಕಾಯ್ಕೊಂಡು ಕೂತಿರುವಂಥದ್ದು DK ಶಿವಕುಮಾರ್ ಹಾಗೂ ಅವರ ಬೆಂಬಲಿಗರು. ಇದು ಅದಕ್ಕೆ ವೇದಿಕೆಯನ್ನ ಹಾಕಿಕೊಟ್ಟಿದೆಯಾ ಅನ್ನುವಂಥ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಟ್ ಏನಾದರೂ ಒಂದಾಗಲಿ ಬೇಗ ಕ್ಲಿಯರ್ ಮಾಡಬೇಕದನ್ನ.